ಇವತ್ತು ಬೂದುಗುಂಬಳಕಾಯಿ ತಿರುಳಿಂದ ತಂಬುಳಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಬೂದುಗುಂಬಳಕಾಯಿ ತಿರುಳು ತೊಗೊಂಡಿದ್ದೀನಿ. ಈ ಬೀಜ ಇರುತ್ತಲ್ವ ಆ ಭಾಗ, ಬೀಜ ಎಲ್ಲ ತೆಗೆದುಬಿಟ್ಟು ತೊಗೊಳ್ಬೇಕು. ಹೀಗೆ ಬಿಡಿಸಿದ್ರೆ ಬೀಜ ಬರುತ್ತೆ. ಬೀಜ ತೆಕ್ಕೊಳ್ಬೇಕು. ತಿರುಳು ಮಾತ್ರ ತೊಗೊಳ್ಬೇಕು. ತೆಂಗಿನ ತುರಿ ಒಂದು 1/4 ಬಟ್ಲಷ್ಟು ತೊಗೊಂಡಿದ್ದೀನಿ. ಸಾಸಿವೆ ಒಂದು ಅರ್ಧ ಸ್ಪೂನು, ಉಪ್ಪು, ಹಸಿಮೆಣಸು. ತುಂಬ ಸುಲಭ ಇದು. ಈ ಬೇಸಿಗೆಗೆ ತುಂಬ ತಂಪಾಗಿರುತ್ತೆ, ತಿನ್ನಲಿಕ್ಕೂ ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಪಾತ್ರೆ ತಗೊಂಡು ಬೂದುಗುಂಬಳಕಾಯಿ ತಿರುಳನ್ನು ಬೇಯಿಸ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಹಸಿಮೆಣಸು ಹಾಕ್ಕೊಳ್ತೀನಿ, ಉಪ್ಪು ಹಾಕ್ಕೊಳ್ತೀನಿ. ಇದು ಬೇಗ ಒಂದು 5 ನಿಮಿಷದಲ್ಲೇ ಬೆಂದುಬಿಡುತ್ತೆ. ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. ತುಂಬ ಸುಲಭದ ಅಡುಗೆ ಇದು, ಹಾಗೆ ಅಷ್ಟೇ ಟೇಸ್ಟ್ ಆಗಿರುತ್ತೆ. ಕುಂಬಳಕಾಯಿಯಲ್ಲಿ ಹುಳಿ ಅಥವಾ ಮಜ್ಜಿಗೆ ಹುಳಿ ಅಥವಾ ಹಲ್ವಾ ಏನಾರು ಮಾಡಿದಾಗ ಈ ತಿರುಳನ್ನು ಬೇಡ ಅಂತ ನಾವು ಬಿಸಾಕ್ತಿರ್ತೀವಲ್ವ, ಅದ್ರ ಬದಲು ಹೀಗೆ ತಿರುಳನ್ನು ತೆಗೆದಿಟ್ಕೊಂಡು ಈ ಥರ ಒಂದು ತಂಬುಳಿ ಮಾಡಿ ತಿನ್ಬೋದು. ತುಂಬ ಟೇಸ್ಟಾಗಿರುತ್ತೆ. ನಾನು ಕುಂಬಳಕಾಯಿ ಹಲ್ವಾ ಮಾಡಲಿಕ್ಕೆ ಹೆಚ್ಕೊಂಡಾಗ ಈ ತಿರುಳನ್ನು ತೆಗೆದಿಟ್ಕೊಂಡಿದ್ದೆ. ಅದರಲ್ಲಿ ಈಗ ತಂಬುಳಿ ಮಾಡ್ತಾಯಿದ್ದೀನಿ. ಸಾಕು, ಇದು ಬೆಂದಿದೆ. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಇದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕು. ತಣ್ಣಗಾಗಿದೆ ಇದು. ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ತೆಂಗಿನ ತುರಿ ಹಾಕ್ಕೊಳ್ತೀನಿ. ನಾನೊಂದು ಇಬ್ಬರಿಗೆ ಮಾಡ್ತಾ ಇರೋದು, ಅದಕ್ಕೆ ಎಷ್ಟು ಬೇಕು ನೋಡಿ ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕ್ಕೊಳ್ತೀನಿ. ಸ್ವಲ್ಪ ಮಜ್ಜಿಗೆ ಹಾಕಿ ರುಬ್ಕೊಳ್ತೀನಿ. ಮಜ್ಜಿಗೆ ಬೇಡ ಅನ್ನೋರು ಹಾಗೆ ನೀರು ಹಾಕಿನೂ ರುಬ್ಕೊಳ್ಬೋದು. ಕೆಲವರಿಗೆ ಮಜ್ಜಿಗೆ ಇಷ್ಟ ಇರೋಲ್ಲ ಅಂಥವರು ನೀರಲ್ಲೂ ರುಬ್ಬಿದ್ರು ಅದು ಚೆನ್ನಾಗಿರುತ್ತೆ. ಆದರೆ ತಂಬುಳಿ ಅಂದಮೇಲೆ ಮಜ್ಜಿಗೆ ಹಾಕಲೇಬೇಕು, ಅವಾಗಲೇ ಟೇಸ್ಟ್ ಆಗೋದಲ್ವ. ಹಾಗಾಗಿ ನಾನು ಮಜ್ಜಿಗೆ ಹಾಕಿ ಮಾಡ್ತಾಯಿದ್ದೀನಿ. ರುಬ್ಬಿದ್ದಾಗಿದೆ. ಇದನ್ನು ಬೌಲಿಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಜಾರ್ ತೊಳೆದ ನೀರು ಸೇರಿಸ್ಕೊಳ್ತೀನಿ. ಇದಕ್ಕೆ ಮಜ್ಜಿಗೆ ಹಾಕುವಾಗ ಚಪ್ಪೆ ಮೊಸರೇ ಹಾಕಬೇಕು. ಇಲ್ಲಾಂದರೆ ಕುಂಬಳಕಾಯಿಯಲ್ಲೂ ಸ್ವಲ್ಪ ಹುಳಿ ಇರುತ್ತಲ್ವ, ಹುಳಿ ಮೊಸರು ಹಾಕಿದ್ರೆ ಹುಳಿ ಆಗಿಬಿಡುತ್ತೆ, ತಿನ್ನಲಿಕ್ಕಾಗಲ್ಲ. ಸಾಕು, ಇದು ರೆಡಿಯಾಗಿದೆ. ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ತೀನಿ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ತೀನಿ. ನಾನು ತೆಂಗಿನೆಣ್ಣೆ ಉಪಯೋಗಿಸ್ತಾ ಇದ್ದೀನಿ. ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ತೆಂಗಿನೆಣ್ಣೆ ಉಪಯೋಗಿಸ್ತಾ ಇದ್ದೀನಿ. ಉದ್ದಿನಬೇಳೆ ಹಾಕ್ಕೊಳ್ತೀನಿ. ಈ ತಂಬುಳಿಗೆ ಉದ್ದಿನಬೇಳೆಯಲ್ಲಿ ಒಗ್ಗರಣೆ ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಸಾಸಿವೆ ಹಾಕ್ಕೊಳ್ತೀನಿ. ಚೂರು ಜೀರಿಗೆ ಹಾಕ್ಕೊಳ್ತೀನಿ. ಒಣಮೆಣಸು, ಕರಿಬೇವಿನ ಸೊಪ್ಪು. ಸ್ಟವ್ ಆಫ್ ಮಾಡ್ತೀನಿ. ಸಾಕು, ಒಗ್ಗರಣೆ ಇದಕ್ಕೆ ಹಾಕ್ಕೊಳ್ತೀನಿ. ಇವತ್ತು ಬೂದುಗುಂಬಳಕಾಯಿ ತಿರುಳಿಂದ ತಂಬುಳಿ ಮಾಡೋದನ್ನು ತೋರಿಸಿದ್ದೀನಿ. ನಾನು ಹಿಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ಥರದ ತಂಬುಳಿಗಳನ್ನು ಮಾಡಿ ತೋರಿಸಿದ್ದೀನಿ. ಹಾಗೆ ಇದು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರು, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.